ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. 10ನೇ ವರ್ಷದ ಶ್ರೀರಾಮಕೋಟಿ ಜಪಯಜ್ಞ. ಶ್ರೀರಾಮನವಮಿ ಪ್ರಯುಕ್ತ ಚಿಕ್ಕಬಳ್ಳಾಪುರದ ದಿನ್ನೆ ಹೊಸಹಳ್ಳಿ ರಸ್ತೆಯ ಬೈಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ರಾಮಕೋಟಿ ಜಪಯಜ್ಞ ಸ್ಥಾಹ. ಮಾರ್ಚ್ 28ರಿಂದ ಏಪ್ರಿಲ್ 4ರವರೆಗೆ ಕಾರ್ಯಕ್ರಮ. 2 ತಾಲೂಕುಗಳ ಗಡಿ ಸಂಘರ್ಷಕ್ಕೆ ಬಲಿಯಾಯಿತು ಗ್ರಾಮದ ರಸ್ತೆ ಅಭಿವೃದ್ಧಿ. ಗುಡಿಬಂಡೆ ತಾಲೂಕಿನ ಕಮ್ಮಡಿಕೆ ಗ್ರಾಮದ ರಸ್ತೆ ಹದಗೆಟ್ಟು ದಶಕಗಳು ಕಳೆದರೂ ದುರಸ್ತಿ ಇಲ್ಲ. ಅಧಿಕಾರಿಗಳ ಜವಾಬ್ದಾರಿತನಕ್ಕೆ ಗ್ರಾಮಸ್ಥರ ನರಕಯಾತನೆ. ಮಗನ 3ನೇ ಮದುವೆಯೇ ಕಂಟಕವಾಯಿತು ತಾಯಿಗೆ. ತಂಗಿಯ ಸುಳಿವು ನೀಡುವಂತೆ ಅಣ್ಣಂದಿರ ಒತ್ತಾಯ. ಸುಳಿವು ನೀಡದ ಅತ್ತೆಯ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಕಿರಾತಕರು. ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಸಾವು. ವಾರ್ತೆಗಳ ವಿವರ. ಶ್ರೀರಾಮನವಮಿ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಶ್ರೀರಾಮಕೋಟಿ ಜಪಯಜ್ಞ ಸ್ಥಾಹ ಹಮ್ಮಿಕೊಂಡಿರುವುದಾಗಿ ಸಮಿತಿಯ ಪುರದಗಡ್ಡೆ ಕೃಷ್ಣಪ್ಪ ಹೇಳಿದರು. ಶ್ರೀರಾಮನವಮಿಯಂದು ರಾಮನಾಮ ಜಪ ಮಾಡುವುದು ಪುಣ್ಯದ ಕೆಲಸವಾಗಿದ್ದು, ಇದರಲ್ಲಿ ಸಮಸ್ತರು ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಅವರು ಕೋರಿದರು. ಶ್ರೀರಾಮನವಮಿ ಶ್ರೀರಾಮನ ಜನ್ಮದಿನ. ಅದು ಸಮಸ್ತ ಸನಾತನ ಧರ್ಮೀಯರ ಆರಾಧ್ಯ ದಿನವೂ ಹೌದು. ಈ ದಿನ ಶ್ರೀರಾಮನ ಜಪ ಮಾಡುವುದು ಅತ್ಯಂತ ಪುಣ್ಯದ ಕೆಲಸ ಎಂದೇ ನಂಬಲಾಗಿದೆ. ಹಾಗಾಗಿ ಆಸ್ತಿಕ ವೃಂದದವರು ಶ್ರೀರಾಮನವಮಿ ಪ್ರಯುಕ್ತ ಶ್ರೀರಾಮಕೋಟಿ ಜಪಯಜ್ಞ ಸ್ಥಾಹವನ್ನು ಹಮ್ಮಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ದಿನ್ನೆ ಹೊಸಹಳ್ಳಿ ರಸ್ತೆಯಲ್ಲಿರುವ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಪುರದಗಡ್ಡೆ ಕೃಷ್ಣಪ್ಪ ಕೋರಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪುರದಗಡ್ಡೆ ಕೃಷ್ಣಪ್ಪ, ಲೋಕ ಕಲ್ಯಾಣಾರ್ಥವಾಗಿ 10ನೇ ವರ್ಷದ ಶ್ರೀರಾಮಕೋಟಿ ಜಪಯಜ್ಞ ಸಪ್ತಾಹ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 28ರಿಂದ ಏಪ್ರಿಲ್ 4ರವರೆಗೆ ಕಾರ್ಯಕ್ರಮ ನಡೆಯಲಿದ್ದು, ಚಿಕ್ಕಬಳ್ಳಾಪುರ ನಗರದ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಾಲಯ ಪ್ರಾಂಗಣದಲ್ಲಿ ನಡೆಯುವ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಲು ಅವರು ಕೋರಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿಕ್ಕಬಳ್ಳಾಪುರ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಮಂಗಳಾನಂದ ಸ್ವಾಮೀಜಿ ಅವರು ನೆರವೇರಿಸಲಿದ್ದು, ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿ ಡಾಕ್ಟರ್ ಎಂ.ಆರ್. ಜಯರಾಮ್ ಅವರು ಶ್ರೀರಾಮಕೋಟಿ ಜಪಯಜ್ಞ ಸಪ್ತಾಹ ನಡೆಸಿಕೊಡಲಿದ್ದಾರೆ. ದಿಬ್ಬೂರು ಗ್ರಾಮದ ಶ್ರೀ ಯೋಗಿ ನಾರಾಯಣ ಭಜನಾ ಮಂಡಳಿ, ಪುರದಗಡ್ಡೆ ಯೋಗಿ ನಾರಾಯಣ ಭಜನಾ ಮಂಡಳಿ, ಶ್ರೀ ವೀರಾಂಜನೇಯ ಸ್ವಾಮಿ ಭಜನಾ ಮಂಡಳಿ, ದೊಡ್ಡ ತಮ್ಮನಹಳ್ಳಿ, ಚಲಕಾಯಲಪರ್ತಿ, ಲಕ್ಕಿನಾಯ್ಕನಹಳ್ಳಿ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಇವತ್ತು 28ನೇ ತಾರೀಕು ಬೆಳಗ್ಗೆ ದಿನ್ನೆವಸ ರೋಡು ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮಕೋಟಿ ಸಪ್ತಾಹ ಅಂದರೆ 7 ರಾತ್ರಿ 7 ಹಗಲು, ಯಾವುದೇ ಒಂದು ವಾದ್ಯಗೋಷ್ಠಿ ಇರೋದಿಲ್ಲ, ತಾಳಮೇಳಗಳಿರೋದಿಲ್ಲ, ಧ್ಯಾನ ರೂಪ ಶ್ರೀರಾಮ ಜಯರಾಮ ಜಯ ಜಯರಾಮ ಎಂತಕ್ಕಂಥ ತಾರಕ ಮಂತ್ರವನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥವಾಗಿ ಮಳೆ ಬರಲಿ ಮತ್ತು ಅಜ್ಞಾನದ ಕಡೆ ಇರ್ತಕ್ಕಂಥ ಜನರ ಸುಜ್ಞಾನದ ಕಡೆ, ಕತ್ತಲಲ್ಲಿರ್ತಕ್ಕಂಥ ಬೆಳಕಿನ ಕಡೆ ಕರ್ಕೊಂಡು ಹೋಗಲಿಕ್ಕೆ ಒಂದು ಪ್ರಯತ್ನ, ಅಳಿಲು ಸೇವೆ ನಾವು ರಾಮನ ಸೇವೆಯಾಗಿ ಮಾಡ್ತಾಯಿದ್ದೀವಿ. ಹಾಗಾಗಿ ಎಲ್ಲ ಭಕ್ತರು 2-3 ತಾಲೂಕುಗಳಿಂದ ಬರ್ತಾರೆ. 2-3 ತಾಲೂಕುಗಳಿಂದ ಬಂದು ಆ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಭಾಗವಹಿಸಿ ಭಾಳ ಸಂತೋಷವಾಗಿ ಹೋಗ್ತಾರೆ. ರಾಮನಾಮವನ್ನು ಜಪನ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಶನಿವಾರ ದಿವಸ 28ನೇ ತಾರೀಕು ಬೆಳಗ್ಗೆ 8ವರೆಗೆ ಪ್ರಾರಂಭ. ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಜ್ಯೋತಿ ಬೆಳಗುವವರಲ್ಲಿದ್ದಾರೆ. ಅವರು ಆದ ಮೇಲೆ 7 ದಿವಸ ನಡೆದ ಮೇಲೆ 7ನೇ ದಿವಸ ಪೂಜ್ಯ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳು ಎಂ.ಆರ್. ಜಯರಾಮರು ಅವರು ಮುಕ್ತಾಯ ಸಮಾರಂಭಕ್ಕೆ ಬರಲಿದ್ದಾರೆ. ಅವರೇ ಉದ್ಘಾಟನೆ ಮಾಡ್ತಾಯಿದ್ದು, ಕಾರಣಾಂತರಗಳಿಂದ ಅವರು ವಿದೇಶದಲ್ಲಿರ್ತಾರೆ, ಆಗೋದಿಲ್ಲ ಅಂತ ಹೇಳಿ ಇವತ್ತು ಕೊನೆಯ ದಿನದಲ್ಲಿ ಬರ್ತಾರೆ. ಆ ಕೊನೆಯ ದಿನದಲ್ಲಿ ಕಾರ್ಯಕ್ರಮ ಭಾಳ ವಿಶೇಷವಾಗಿರ್ತದೆ. ಅವತ್ತು ಸುಮಾರು ಒಂದು 3-4 ಸಾವಿರ ಜನ ಊಟೋಪಚಾರಗಳಿರ್ತದೆ. ಮತ್ತು ಅವತ್ತು ಪ್ರವಚನ ಇರ್ತದೆ. ನಾಮಕಾಳ ಸರಿಹರಿ ಶರಣ ಅಂತ ಹೇಳ್ಬಿಟ್ಟು ಭಾಳ ಆಧ್ಯಾತ್ಮಿಕ ಗುರುಗಳು, ಆ ಕೈವಾರ ಧರ್ಮಾಧಿಕಾರಿಗಳವರ ಅವರು ಆ ದಿನದಲ್ಲಿ ಭಾಳ ಅದ್ಭುತವಾದಂಥ ಒಂದು ಪ್ರವಚನವನ್ನು ಕೊಡ್ತಾರೆ. ಅವರು ಸಹ ಕರ್ಕೊಂಡು ಬಂದವತ್ತು ಒಂದು 2 ಗಂಟೆ ಸಮಯ ಪ್ರವಚನ ಕಾರ್ಯಕ್ರಮ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಸದ್ಭಕ್ತರು
ಬುದ್ಧಿವಂತರು ಎಲ್ಲರೂ ಸೇರಿಕೊಂಡು ಆ ಕಾರ್ಯಕ್ರಮದಲ್ಲಿ ನಾವು ಯಾರ ಹತ್ರನೂ ದೇಣಿಗೆ ಕೇಳ್ಕೊಂಡು ಹೋಗಲ್ಲ. ಅವರಾಗ ಅವ್ರು ಬಂದು ಏನಾದರೂ ಗ್ರಾಮ ಸೇವೆ ಮಾಡಿದ್ರೆ ಮಾಡ್ಬೋದು, ಇದಾದ್ರೆ ನಮ್ಮ ಕೃಷ್ಣರು ಎಲ್ಲ ಬರ್ಸ್ಕೊಂಡು ಖರ್ಚು ವೆಚ್ಚಗಳೆಲ್ಲನೂ ನಾವು ಸೇವೆ ಮಾಡ್ತೇವೆ. ಇದು 10ನೇ ವರ್ಷ, ಹಾಗಾಗಿ ನಿಮ್ಮಗಳ ಸಹಾಯ ನಮಗೆ ಅವಶ್ಯಕತೆ ಇದೆ. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 8 ದಶಕಗಳು ಕಳೆದರೂ ಗ್ರಾಮೀಣ ಭಾಗಗಳಲ್ಲಿರುವ ಗ್ರಾಮಗಳಿಗೆ ಕನಿಷ್ಠ ಮೂಲ ಸೌಕರ್ಯಗಳಿಲ್ಲದೆ ನಲುಗುತ್ತಿರುವುದು ವಿಪರ್ಯಾಸ. ಇದೇ ಸಾಲಿಗೆ ಗುಡಿಬಂಡೆ ತಾಲೂಕಿನ ಹಲವಾರು ಗ್ರಾಮಗಳು ಸೇರಿದ್ದು ರಸ್ತೆ, ಕುಡಿಯುವ ನೀರು ಸೇರಿದಂತೆ ಇತರ ಸಮಸ್ಯೆಗಳಿಂದ ಬಳಲುತ್ತಿವೆ. ಗುಡಿಬಂಡೆ ತಾಲೂಕಿನ ಕಮ್ಮಡಿಕೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹದಗೆಟ್ಟು ದಶಕಗಳೇ ಕಳೆದರೂ ದುರಸ್ತಿ ಮಾಡುವವರೇ ಇಲ್ಲದೆ ಈ ಮಾರ್ಗದಲ್ಲಿ ಸಂಚರಿಸಿರುವ ಜನರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಕೇವಲ 1.5 ಕಿಲೋಮೀಟರ್ ಉದ್ದದ ಈ ರಸ್ತೆ ಇಂದಿಗೂ ಡಾಂಬರು ಕಂಡಿಲ್ಲ. ಈ ರಸ್ತೆ ಗುಡಿಬಂಡೆ ಮತ್ತು ಶಿಡ್ಲಘಟ್ಟ ತಾಲೂಕುಗಳ ಗಡಿ ಭಾಗದಲ್ಲಿರುವುದರಿಂದ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಬಿದ್ದಿದ್ದು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ತಪ್ಪಿಸಿಕೊಳ್ಳುತ್ತಿರುವುದು ಈ ಗ್ರಾಮಕ್ಕೆ ಶಾಪವಾಗಿ ಪರಿಣಮಿಸಿದೆ. 2 ತಾಲೂಕಿನವರು ಇದು ನಮ್ಮ ತಾಲೂಕಿಗೆ ಸೇರುವುದಿಲ್ಲ ಎಂಬ ನೆಪ ಹೇಳಿಕೊಂಡು ಹಿಂದೆ ಸರಿಯುತ್ತಿರುವುದರಿಂದ ಮಧ್ಯದಲ್ಲಿ ಸಿಲುಕಿಕೊಂಡಿರುವ ಕಮ್ಮಡಿಕೆ ಗ್ರಾಮ ಅಭಿವೃದ್ಧಿಯಿಂದ ದೂರವಾಗಿದೆ. ಈ ಗ್ರಾಮದ ರಸ್ತೆಯಲ್ಲಿ ಆಳವಾದ ಗುಂಡಿಗಳು ನಿರ್ಮಾಣವಾಗಿವೆ. ಮಳೆ ಬಂದಾಗ ಈ ಗುಂಡಿಗಳಲ್ಲಿ ನೀರು ತುಂಬಿ ಸಣ್ಣ ಕೆರೆಗಳಂತಾಗುತ್ತವೆ. ಇದರಿಂದ ದ್ವಿಚಕ್ರ ವಾಹನ ಸವಾರರು ಸಂಚರಿಸುವುದು ಜೀವಪಾಯಕರವಾಗಿದ್ದು ಹಲವಾರು ಬಾರಿ ಅಪಘಾತಗಳು ಸಂಭವಿಸಿರುವುದಾಗಿ ಗ್ರಾಮಸ್ಥರು ಹೇಳುತ್ತಾರೆ. ರೋಡ್ ಸಮಸ್ಯೆ ಜಾಸ್ತಿ ಆಗಿದೆ ನಮಗೆ. ಈ ಚಿಕ್ಕ ಮಕ್ಕಳೆಲ್ಲ ನಾವು ವಯಸ್ಸು ಹುಡುಗರೆ ಎಷ್ಟು ಸಲ ಬಿದ್ದಿದ್ದೀವಿ ಅಂದರೆ ಈ ರೋಡಲ್ಲಿ ಜಾಸ್ತಿ ಸರಿ ಬಿದ್ದಿದ್ದೀವಿ. ಏನಂದರೆ ನಾವು ಇದು ಶಿಲ್ಘಟ್ಟ ಐತೆ ಅಂತೀರಾ, ಸ್ವಲ್ಪ ಗುಡಿಬಂಡೆಗಿದ್ದೀರಾ ಅಂತೀರಾ, ಆದರೆ ಇದೇನು ನಾವೇನು ಪಾಕಿಸ್ತಾನದೇನಿಲ್ಲ, ನಾವಿರೋದು ಇಂಡಿಯಾದಲ್ಲೇ. ಏನಾದರೆ ಈ ಸಮಸ್ಯೆ ತೀರಿಸ್ರಿ ಅಷ್ಟೇ. ಈ ಪಾಕಿಸ್ತಾನ ಮೇಲೆ ನಾವು ಯುದ್ಧ ಮಾಡಬೇಕು, ನಮ್ಮಲ್ಲಿ ನಾವೇ ಯುದ್ಧ ಮಾಡ್ಕೊತಾ ಇದ್ದೀವಿ ಈ ರಸ್ತೆಗಾಗಿ. ಈ ರಸ್ತೆ ಇಲ್ಲ ಅಂದರೆ ನಾವು ಜನರು ಓಡಾಡೋಕ್ಕಾಗಲ್ಲ. ಏನಾದರೂ ದೊಡ್ಡವರು ಮನಸ್ಸು ಮಾಡಿ ನಮಗೆ ರಸ್ತೆಯನ್ನು ಸರಿ ಮಾಡಬೇಕು ಅಂತ ನಾವು ನಮ್ಮ ಕಮ್ಮಡಿಕೆ ಗ್ರಾಮ ಪಂಚಾಯಿತಿ ಕಮ್ಮಡಿಕೆ ಗ್ರಾಮದವರಿಂದ ನಮ್ಮೊಂದು ಬೇಡಿಕೆ. ರಾತ್ರಿ ವೇಳೆ ಅಥವಾ ಮಳೆಗಾಲದಲ್ಲಿ ಈ ರಸ್ತೆಯಲ್ಲಿ ಸಂಚಾರ ಮಾಡಲು ಅಸಾಧ್ಯವಾಗಿದೆ. ತುರ್ತು ಸಂದರ್ಭದಲ್ಲಿ ಗರ್ಭಿಣಿಯರು ಮತ್ತು ರೋಗಿಗಳನ್ನು ಆಸ್ಪತ್ರೆಗೆ ಸಾಗಿಸಲು ವಾಹನಗಳು ಬರಲು ಹಿಂದೇಟು ಹಾಕುತ್ತಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಪ್ರತಿದಿನ ಕೆಸರು ಮತ್ತು ಗುಂಡಿಗಳ ನಡುವೆಯೇ ನಡೆದು ಹೋಗಬೇಕಾಗಿದೆ. ಮಳೆಗಾಲದಲ್ಲಿ ಬಟ್ಟೆ, ಪುಸ್ತಕಗಳು ಕೆಸರು ಪಾಲಾಗುತ್ತಿದ್ದು, ಇದರಿಂದ ಮಕ್ಕಳಲ್ಲಿ ಶಾಲೆಗೆ ಹೋಗುವ ಆಸಕ್ತಿ ಕಡಿಮೆಯಾಗುತ್ತಿರುವುದಾಗಿ ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ರೈತರು ಮತ್ತು ಕಾರ್ಮಿಕರು ಈ ರಸ್ತೆಯಿಂದಾಗಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ವಾಹನಗಳಿಲ್ಲದಂತಾಗಿದ್ದು, ಇದರಿಂದ ಆರ್ಥಿಕ ನಷ್ಟ ಉಂಟಾಗುತ್ತಿದೆ. ಸರಿಯಾದ ರಸ್ತೆ ಇಲ್ಲದ ಕಾರಣ ಗ್ರಾಮಕ್ಕೆ ಸರಕು ಸಾಗಣೆ ವಾಹನಗಳು ಸರಿಯಾಗಿ ಬರಲು ಸಾಧ್ಯವಾಗುತ್ತಿಲ್ಲ. ಈ ಸಮಸ್ಯೆ ಬಗ್ಗೆ ಗ್ರಾಮಸ್ಥರು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಂಡಿಲ್ಲ ಎಂಬುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಗಡಿ ನೆಪ ಹೇಳುವುದನ್ನು ಬಿಟ್ಟು ಮಾನವೀಯತೆ ಆಧಾರವಾಗಿ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬೇಕು. ರಸ್ತೆ ಯಾವ ತಾಲೂಕಿಗೆ ಸೇರಿದರೂ ಅಭಿವೃದ್ಧಿ ಮಾತ್ರ ಜನರಿಗೆ తలుపಬೇಕು ಎಂದು గ్రామస్తులు ಒತ್ತಾಯಿಸಿದ್ದಾರೆ. రోడ్ చాలా అధ్వానం అయిపోయిందన్నా. యాయపన్న ముందుకు వచ్చి చేసి ఉగిలిచ్చి టెంకాయలు కొడతారా నన్ను. ఓట్లు వేస్తా ఉన్నారు కదా, ఓట్లు ఏజాకి వస్తా ఉన్నారు అడిగాక. రోడ్ ఎవరు ముందుకు వస్తా ఉండదు. మీరు అడగొచ్చు కదా. అబద్ధం అందరూ అడుగుతా ఉన్నా, ఎవడు పుట్టించుకుంటా ఉండరా. ఈకన్నా అడుగుతారా? ఇంకేం అడుక్కుండా ఉంటారా. ప్రాణాలు పోయే మూమెంట్కి వచ్చింది రోడ్.
ನೀವುಡು ಆಡ್ಕೊಂಡೆ ఉంటారప్ప. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ನಾಪತ್ತೆಯಾಗಿದ್ದ ತಂಗಿಯ ಬಗ್ಗೆ ಮಾಹಿತಿ ನೀಡದ ಅತ್ತೆಯ ಮೇಲೆ ಪೆಟ್ರೋಲ್ ಸುರಿದು ಅಳಿಯಂದಿರೆ ಬೆಂಕಿ ಹಚ್ಚಿದ್ದ ಪ್ರಕರಣ ಈಗ ದುರಂತ ಅಂತ್ಯ ಕಂಡಿದೆ. ಕಳೆದ 3 ದಿನಗಳಿಂದ ಸಾವು ಬದುಕಿನೊಂದಿಗೆ ಹೋರಾಡುತ್ತಿದ್ದ ವೃದ್ಧೆ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಹೀಗೆ ಮೃತದೇಹದ ಮುಂದೆ ಕಣ್ಣೀರು ಹಾಕುತ್ತಿರುವ ದೃಶ್ಯ ಒಮ್ಮೆ ನೋಡಿ. ಮಲಗಿದ್ದ ಜಾಗದಲ್ಲೇ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಪರಿಣಾಮ ಸುಟ್ಟು ಕರಕಲಾಗಿದ್ದ ಈ ವೃದ್ಧೆಯ ಹೆಸರು ಲಕ್ಷ್ಮೀದೇವಮ್ಮ. 60 ವರ್ಷದ ಈ ವೃದ್ಧೆ ಇಂದು ವಿಧಿವಶರಾಗಿದ್ದಾರೆ. ಚಿಂತಾಮಣಿಯ KGN ಬಡಾವಣೆಯಲ್ಲಿ ನಡೆದಿದ್ದ ಈ ಭೀಕರ ಕೃತ್ಯ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಕಳೆದ 3 ದಿನಗಳಿಂದ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಲಕ್ಷ್ಮೀದೇವಮ್ಮ ಅಂತಿಮವಾಗಿ ಕಳೆದ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಅಸಲಿಗೆ ಈ ಕೊಲೆಗೆ ಕಾರಣವಾಗಿದ್ದು ಮಗನ 3ನೇ ಮದುವೆ. ಲಕ್ಷ್ಮೀದೇವಮ್ಮ ಅವರ ಮಗ ಪುರುಷೋತ್ತಮ್ ಮೂಡಚಿಂತಲಹಳ್ಳಿ ಗ್ರಾಮದ ಶ್ರಾವಣಿ ಎಂಬ ಯುವತಿಯನ್ನು 3ನೇ ಮದುವೆಯಾಗಿದ್ದ. ಕಳೆದ 6 ತಿಂಗಳ ಹಿಂದೆ ಈ ದಂಪತಿ ಮನೆಯಿಂದ ನಾಪತ್ತೆಯಾಗಿದ್ದರು. ಮಗ ಮತ್ತು ಸೊಸೆಯ ಸುಳಿವು ಸಿಗದೆ ಕಂಗಾಲಾಗಿದ್ದ ಶ್ರಾವಣಿಯ ಅಣ್ಣಂದಿರಾದ ನವೀನ್ ಮತ್ತು ವಿನೋದ್ ಲಕ್ಷ್ಮೀದೇವಮ್ಮ ಅವರ ಮನೆಗೆ ಬಂದು ಗಲಾಟೆ ನಡೆಸಿ ಪೆಟ್ರೋಲ್ ಎರಚಿದ್ದಾರೆ ಎನ್ನಲಾಗಿದೆ. ಬಿದ್ದಿದ್ದು ಸೀರೆ ಎಲ್ಲ ಬಿಸಾಕಿದ್ರು. ಆಮೇಲೆ ಅಲ್ಲಿ ಕೂಡಿಸಿದ್ರೆ ಅದು ನೀರೆಲ್ಲ ಕುಡಿಸಿದ್ರು. ಅಲ್ಲಿ ಏನು ಮಾಡೋದು ಅಂತೇಳಿ ನಮ್ಮ ಮನೆಯಲ್ಲ ಬಾಡಿಗೆ ಇದ್ದವರು ಕಾರಿತ್ತು, ಬೇಗ ಬನ್ನಿ ಅಂತೇಳಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋದರೆ ಅವರೆಲ್ಲ ಏನು ಬೇಕೋ ಅದಕ್ಕೆ ಇಂಜೆಕ್ಷನು ಆಯಿಂಟ್ಮೆಂಟು ಎಲ್ಲ ಹಾಕಿ ಇದು ಮಾಡಿದ್ರು. ಇಲ್ಲ ಸರ್ ಇಲ್ಲಿ ಇಲ್ಲ, ಮಧ್ಯಾಹ್ನ ಇಲ್ಲ. ಮಧ್ಯಾಹ್ನ ಗಲಾಟೆ ಮಾಡಿಲ್ಲ, ಸಾಯಂಕಾಲ ರಾತ್ರಿನೇ 10 ನಿಮಿಷದಲ್ಲಿ ಬಂದಿರೋದು. ಚೆನ್ನಾಗಿ ಕುಡ್ದಿದ್ರಂತೆ. ಅದಕ್ಕೂ ಕುಡ್ದವನು ಯಾಕೆ ಬರ್ಬೇಕು ಇಲ್ಲಿ? ಯಾಕೆ ಬಂದಿದ್ದವರು? ಅವರು ನನ್ನ ಚಿಕ್ಕ ಮಗ ಒಬ್ಬನಿದ್ದಾನೆ, ಅವನು ಅವ್ರ ತಂಗಿನ ಪುರುಷೋತ್ತಮ ಕರ್ಕೊಂಡು ಹೊರಟೋಗಿದ್ದಾನೆ. ಕರ್ಕೊಂಡು ಹೋದವನು ಇವರು ಫೋನ್ ಕಾನ್ಫರೆನ್ಸ್ನಲ್ಲಿ ಶುಕ್ರವಾರ ಚೆನ್ನಾಗಿ ತಿಂದು ಕುಡಿದು ನೀನಿಂತವನು ಅಂತ ಯಾರಿಂದ ನಮಗೆ ವಿಷಯ ಗೊತ್ತಿಲ್ಲ, ಪೊಲೀಸವ್ರು ನಮ್ಗೆ ಹೇಳಿದ್ದು ಈ ಥರ ಆಗಿರೋದಕ್ಕೋಸ್ಕರ ಅವ್ರು ಬಂದು ನಿಮ್ಮ ತಂಗಿ ಯಾಕಿರೋದು ಅಂತ ಹಂಗೆ ಮಾಡ್ಕೊಂಡವರು. ನಿನ್ನ ತಂಗಿನ ಕರ್ಕೊಂಡು ಹೋಗಿದ್ದೀನಿ ನಾನು, ನೀನೇನು ಮಾಡಿದ್ದೀಯ, ನಿನ್ನ ಕೈ ಏನಾಗುತ್ತೆ ಅಂತ ಇವನಂದವನೇ. ಹೌದಾ, ಮಾಡಿ ನೋಡ್ತೀನಿ ನೋಡು ಅಂತೇಳಿ ಇವರು ಹಿಂಗೆ ಮಾಡ್ಕೊಂಡು ಬಂದಾಗ ಮೊದಲು ನೋಡ್ಕೊಂಡು ಹೋಗಿದ್ದಾರಲ್ಲ, ಯಮನ್ ಯಾವ ಥರ ಮಲಗಿದ್ದಾರೆ, ತಲೆ ಯಾಕಡೆ ಇಟ್ಟಿರ್ತಾರೆ, ಕಾಲ ಹಾಕಿದ್ದಾರೆ, ನೋಡಿಕೊಂಡು ತಲೆ ಹತ್ರನೇ ಹಾಕಿರೋದು ಜಾಸ್ತಿ. ಏನೋ ಡೀಸಲ್ ಅಲ್ಲಿ ಅಂಟಿದ ತಕ್ಷಣ, ಡೀಸೆಲ್ ಹಾಕಿದ ತಕ್ಷಣ ವಾಸನೆ ಬಂದೈತಲ್ಲ, ಆ ವಾಸನೆಗೆ ಇದ್ದೈತಿ ಯಮನು. ಇಲ್ಲ ಅಂತಿದ್ರೆ ತಲೆ ಕ್ಲೀನಾಗಿ ಸುತ್ತೋಗ್ಬಿಟ್ಟು ಅಲ್ಲ ಸರ್, ಮೊದಲನೇ ಹೆಂಡತಿ ಕಾಲ ಅಲ್ಲ, ನಾವೆಲ್ಲ ಸೇರಿ ಮದುವೆ ಮಾಡಿದ್ವಲ್ಲ. ಸುಮಲತಾ ಅನ್ನವಳು, ಅವಳ ಪಾಪ ಬೆಂಗಳೂರಲ್ಲಿ ಸಂಸಾರ ಮಾಡ್ಕೊಂಡು ಮಗನ ಸಾಕೊಂಡಿದ್ದಾಳೆ. ಶ್ರಾವಣಿ ಕಡೆ ಅಣ್ಣ ನವೀನ್ ಅಂತ ಹೇಳ್ಬಿಟ್ಟು ಪರಿಚಯ ನಿಮಗೆ ಅವ್ರೇನಾದ್ರು? ಕರ್ಕೊಂಡು ಹೋದಾಗ ಕಂಪ್ಲೇಂಟ್ ಎಲ್ಲ ಕೊಟ್ಟು ಸ್ಟೇಷನ್ಗೆಲ್ಲ ಹೋಗಿದ್ವಿ. ಪರಿಚಯ ಇಲ್ಲ. ಅದೇ ನಮಗೆ ಅವನಿಗೆ ಕೊಟ್ಟು ಶಿಕ್ಷೆ ಕೊಡಿಸ್ಬೇಕು. ಇಂಥ ದುರಾತ್ಮರು ಇನ್ನೂ ಎಷ್ಟು ಜನ ಉಟ್ಕೊಂತಾರ, ಮೊದಲು ಅವನಿಗೆ ಶಿಕ್ಷೆ ಕೊಡಿಸ್ಬೇಕು. ಪ್ರಪಂಚದಲ್ಲಿ ಎಲ್ಲರಿಗೂ ತಿಳಿಬೇಕು, ಇಂಥವ್ರಿಗೆ ಶಿಕ್ಷೆ ಕೊಟ್ಟರೆ ಇನ್ನೊಬ್ಬನಿಗೂ ಬುದ್ಧಿ ಬರುತ್ತೆ ಅಂತ ಹೇಳ್ಬಿಟ್ಟು ಮೊದಲು ನೀವು ಆ ಥರ ಮಾಡಬೇಕು. ಇದು ನಿಮ್ಮಿಂದ ಆಗುತ್ತೆ. ತಮ್ಮ ತಂಗಿ ಎಲ್ಲಿದ್ದಾಳೆಂದು ಹೇಳುವಂತೆ ಅಣ್ಣಂದಿರು ಲಕ್ಷ್ಮೀದೇವಮ್ಮ ಅವರನ್ನು ಒತ್ತಾಯಿಸಿದ್ದರು. ಆದರೆ ನನಗೆ ಅವರ ಬಗ್ಗೆ ಮಾಹಿತಿ ಇಲ್ಲ ಎಂದು ವೃದ್ಧೆ ಉತ್ತರಿಸಿದ್ದಳು. ಇದರಿಂದ ಕೆರಳಿದ ನವೀನ್ ಮತ್ತು ವಿನೋದ್ ವೃದ್ಧೆ ಮಲಗಿದ್ದಾಗಲೇ ಆಕೆಯ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿದ್ದರು. ಘಟನೆ ನಡೆದ ತಕ್ಷಣ ನಾಪತ್ತೆಯಾಗಿದ್ದ ಆರೋಪಿಗಳನ್ನು ಸದ್ಯ ಚಿಂತಾಮಣಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ KGN ಬಡಾವಣೆಯಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು 21 ಮಾರ್ಚ್ ಸ್ಯಾಟರ್ಡೇ ದಿನ. ಅದು ನಮ್ಮ ಮಾಹಿತಿ ಪ್ರಕಾರ ಬೇಸಿಕ್ಲಿ ಒಬ್ಬರು ಲೇಡಿ ಲಕ್ಷ್ಮೀದೇವಮ್ಮ ಅರೌಂಡ್ 65 ಇಯರ್ಸ್ ಏಜ್. ಅವರು ಮನೆ ಆಚೆ ಅಂದರೆ ಕಂಪೌಂಡ್ ಒಳಗಡೆ, ಬಟ್ ಮನೆ ಆಚೆ ರೂಮ್ ಆಚೆ ಮಲಗಿದ್ದು.
ಆ ಟೈಮ್ಗೆ ಅವ್ರಿಗೆ ಏನಾದರೂ ಅವರು ಎದ್ದಿದ್ದಾರೆ, ಆ ಟೈಮ್ಗೆ ಅವ್ರಿಗೆ ಗೊತ್ತಾಯಿತು ಕಿ ಏನು ಪೆಟ್ರೋಲ್ದು ಬರ್ನಿಂಗ್ ಸ್ಮೆಲ್ ಬರ್ತಾಯಿದೆ ಮತ್ತು ಯಾರು ಬೆಂಕಿ ಹಾಕಿದ್ದಾರೆ ಅವರು ಬೆಡ್ ಮೇಲೆ. ಆಮೇಲೆ ಅವರು ಕೂಗಾಗಿದ್ದಾರೆ, ಜನ ಅವ್ರಿಗೆ ಸೇವ್ ಮಾಡಿದ್ದಾರೆ ಆ ಟೈಮ್ಗೆ. ಬಟ್ ಅವ್ರಿಗೆ ಯಾವಾಗ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಡಾಕ್ಟರ್ ಹೇಳಿದ್ದಾರೆ 30% 35% ಬರ್ನ್ಸ್ ಆಗಿದೆ ಮತ್ತು ಫರ್ದರ್ ಟ್ರೀಟ್ಮೆಂಟ್ಗೋಸ್ಕರ ಬೆಂಗಳೂರು ರೆಫರ್ ಮಾಡಿದ್ದಾರೆ. ನಾವು ಕೂಡ ಪೊಲೀಸ್ ಸ್ಟೇಟ್ಮೆಂಟ್ ಮಾಡಿದ್ದೀವಿ. ಆ ಟೈಮ್ಗೆ ಅವರು ಯಾರ ಮೇಲೆ ಅನುಮಾನ ಇದೆ ಆ ವಿಚಾರ ನಮಗೆ ತಿಳಿಸಿದ್ದು. ಬೇಸಿಕ್ಲಿ ಅವ್ರದ್ದು ಸ್ವಂತ ಮಗ ಲಾಸ್ಟ್ 6-8 ತಿಂಗಳು ಹಿಂದೆ ಬೇರೆ ಇನ್ನೊಬ್ಬರು ಹುಡುಗಿ ಜೊತೆ ಪ್ರೀತಿ ಮಾಡಿ ಮದುವೆ ಮಾಡಿತ್ತು ಜುಲೈ ತಿಂಗಳಲ್ಲಿ. ಆ ಟೈಮ್ಗೆ ಆ ಹುಡುಗಿ ಕಡೆದವರಿಂದ ಆ ಟೈಮಿಂದ ಏನಾದರೂ ಗಲಾಟೆ ವಗೇರೆ ನಡ್ತಾ ಇತ್ತು, ಈ ಥರ ಲೇಡಿ ಹೇಳಿದ್ದಾರೆ. ಮತ್ತು ಯಾವಾಗ ಅವರು ಮಲಗಿದ್ದಾರೆ ಆ ಟೈಮ್ಗೆ ಯಾರು 2 ಜನ ಬಂದು ಅವರಿಗೆ ಕೇಳಿದ್ದಾರೆ ಕಿ ನಿಮ್ಮ ಹುಡುಗ ಮತ್ತು ಆ ಹುಡುಗಿ ಇಲ್ಲಿದ್ದಾರೆ, ಈ ಥರ ಅವ್ರು ಕ್ವಶನ್ ಮಾಡಿದ್ದಾರೆ. ಸೊ ಅವ್ರಿಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಡೌಟ್ ಇತ್ತು. ಅದೇ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ನಾವು 2 ಜನ ಅಕ್ಯೂಸ್ಡ್ ವಿನೋದ್ ಮತ್ತು ನವೀನ್ಗೆ ಅರೆಸ್ಟ್ ಮಾಡಿದ್ದೀವಿ. 2 ಜನ ಹುಡುಗಿದು ಬ್ರದರ್ಸ್ ಇದ್ದಾರೆ, ಯಾರ ಜೊತೆ ವಿಕ್ಟಿಮ್ದು ಮಗ ಮದುವೆ ಮಾಡಿದ್ದಾರೆ ಅವ್ರದ್ದು ಬ್ರದರ್ಸ್ ಇದ್ದಾರೆ ಈ 2 ಜನ. ಅವರು ಅದನ್ನು ಅಲ್ಲಿ ಹೋಗಿ ಅವ್ರ ಮೇಲೆ ಸ್ವಲ್ಪ ಬೋತಲಿಂದ ಪೆಟ್ರೋಲ್ ಅವ್ರ ಮೇಲೆ ಪೋರ್ ಮಾಡಿ ಬ್ಯಾಡ್ಗೆ ಮತ್ತು ಅವ್ರಿಗೆ ಅವ್ರ ಬಟ್ಟೆ ಮೇಲೆ ಸ್ವಲ್ಪ ಬೆಂಕಿ ಹಚ್ಚಿತ್ತು. ಕರೆಂಟ್ ಬಗ್ಗೆ 35% ಬರ್ನ್ಸ್ ಆಗಿತ್ತು ಆ ಲೇಡಿಗೆ. ಬಟ್ ಈಗ ಟ್ರೀಟ್ಮೆಂಟ್ ಟೈಮಲ್ಲಿ ಇವತ್ತು ಬೆಳಗ್ಗೆ ಆ ಲೇಡಿದು ಡೆತ್ ಆಗಿದೆ. ಸೊ ಈ ಕೇಸ್ಗೆ ನಾವು ಮರ್ಡರ್ ಕೇಸ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಈಗ ಆರೋಪಿಗೆ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಬೇರೆ ಯಾವುದು ಇನ್ವಾಲ್ವ್ಮೆಂಟ್ ಇದೆ ಬೇರೆ ಯಾರ್ದು ಅದನ್ನು ಕೂಡ ನಾವು ಪತ್ತೆ ಮಾಡ್ತೀವಿ. ಒಟ್ಟಿನಲ್ಲಿ ಸಂಬಂಧಗಳ ನಡುವಿನ ಕಿಚ್ಚು ಒಬ್ಬ ಅಮಾಯಕ ಜೀವವನ್ನು ಬಲಿ ಪಡೆದಿದೆ. ಮಗ ಸೊಸೆಯ ಪ್ರೀತಿಯ ಜಗಳಕ್ಕೆ ತಾಯಿ ಬಲಿಯಾಗಿರುವುದು ಮಾತ್ರ ದುರಂತ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಅರಹಳ್ಳಿ ವಿವಿಧೋದ್ದೇಶದ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಂಘದ ಚುನಾವಣೆಗೆ ಕಾಂಗ್ರೆಸ್ ಬೆಂಬಲಿತ 12 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, ಸೋಮೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಷೇರುದಾರರು ಮತ ನೀಡಿ ಗೆಲ್ಲಿಸಬೇಕು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ಮನವಿ ಮಾಡಿದರು. ಅರಹಳ್ಳಿ ವಿವಿಧೋದ್ದೇಶದ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಂಘದ ಚುನಾವಣೆಗೆ ಕಾಂಗ್ರೆಸ್ ಬೆಂಬಲಿತ 12 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, ಸೋಮೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಷೇರುದಾರರು ಮತ ನೀಡಿ ಗೆಲ್ಲಿಸಬೇಕು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ಮನವಿ ಮಾಡಿದರು. ಕೋಲಾರ ನಗರದ ಸೋಮೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಕೊತ್ತೂರು ಮಂಜುನಾಥ್, ಬಿಜೆಪಿ ಜೆಡಿಎಸ್ನವರು ದೇವರ ಮೊರೆ ಹೋಗಿರುವುದು ಸಂತೋಷದ ವಿಚಾರ. ಆದರೆ ದೇವರು ಷೇರುದಾರರಿಗೆ ಆಶೀರ್ವಾದ ಮಾಡಲಿದ್ದು, ಅವರು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡುತ್ತಾರೆ ಎಂಬ ವಿಶ್ವಾಸವಿದೆ ಎಂದರು. ನಮ್ಮ ಅರಹಳ್ಳಿ ವಿವಿಧ ಉದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಂಘದ ಚುನಾವಣೆ ಇದೆ. ಆ ಚುನಾವಣೆ ಪ್ರಯುಕ್ತ ಇವತ್ತೆಲ್ಲ ನಮ್ಮ ಅಭ್ಯರ್ಥಿಗಳು 1, 2, 3, 4, 5, 6, 7, 8, 9, 10, 11, 12 ಜನ ಅಭ್ಯರ್ಥಿಗಳನ್ನ ಇವತ್ತು ನಾವಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀವಿ. ಅದರಿಂದ ಇವತ್ತು ನಮ್ಮ ಕೋಲಾರ ಪ್ರಸಿದ್ಧ ಸ್ಥಾನವಾದಂಥ ನಮ್ಮ ಸೋಮೇಶ್ವರ ದೇವಾಲಯಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿ
ಆ ಪೂಜೆ ಆದಮೇಲೆ ದೇವಸ್ಥಾನದ ಆಚೆ ಬಂದು ನಾವು ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ, ಎಲ್ಲ ಸೊಸೈಟಿ ನಿರ್ದೇಶಕರಾಗುವಂಥ ಎಲಿಜಿಬಲ್ ಇರೋಂಥವ್ರು, ಕೆಲಸ ಮಾಡುವಂಥವರು, ಅದರಲ್ಲಿ ಆ ಸೊಸೈಟಿಲಿರ್ತಕ್ಕಂಥ ಷೇರುದಾರರು ಪ್ರತಿಯೊಬ್ಬರೂ ಇವ್ರಿಗೆ ಮತವನ್ನು ಕೊಟ್ಟು ಇವರನ್ನು ಗೆಲ್ಲಿಸಿ ಇವರು ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇವತ್ತು ನಾವು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳ್ಕೊಳ್ಳೋದಕ್ಕಿಂತ ಜನ ಹೇಳೋದೇ ನಮಗೆ ಮುಖ್ಯ. ಜನ ಹೇಳ್ತಾ ಇದ್ದಾರೆ. ಇವತ್ತು ಟೌನಲ್ಲಿ ಆಗ್ಬೋದು, ರೂರಲ್ ಏರಿಯಲ್ಲಿ ಆಗ್ಬೋದು, ಕೋಲಾರಕ್ಕೆ ನಾವು ಮೆಡಿಕಲ್ ಕಾಲೇಜ್ ಆಗ್ಬೋದು, ರಿಂಗ್ ರೋಡ್ ಆಗ್ಬೋದು, ರೈತರಿಗೆ ಆಗ್ಬೋದು, ಎಲೆಕ್ಟ್ರಿಸಿಟಿ ಆಗ್ಬೋದು, ಇವತ್ತು ಮಹಿಳೆಯರಿಗೆ ಬಸ್ ಆಗ್ಬೋದು, ನಮ್ಮ ಅಕ್ಕಿ ಕೊಡುವಂಥದ್ದಾಗ್ಬೋದು, ಕರೆಂಟ್ ಕೊಡುವಂಥದ್ದಾಗ್ಬೋದು, ಆಮೇಲೆ ಯುವಕರಿಗೆ ಯುವನಿಧಿ ಕೊಡುವಂಥದ್ದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಗುರಿ ಒಂದೇ ಒಂದು, ಕೋಲಾರಕ್ಕೆ 3 ಗುರಿ ಇಟ್ಕೊಂಡಿದ್ದೀವಿ ನಾವು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಾಜಿ ಕಲ್ಲಹಳ್ಳಿ ಮುನಿರಾಜು ಇದ್ದರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಸ್ವಾಧೀನಕ್ಕೆ ಸಂಬಂಧಿಸಿ ಹೋರಾಟ ದಿನೇ ದಿನೇ ತೀವ್ರ ರೂಪ ತಾಳುತ್ತಿದ್ದು, ಪರ ವಿರುದ್ಧದ ಹೋರಾಟ ಕಾವೇರುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೆಯುತ್ತಿರುವ ಹೋರಾಟ ಬೆಂಬಲಿಸಿ ಇಂದು ಚಿಂತಾಮಣಿ ರೈತರು ಹೋರಾಟಕ್ಕೆ ಸಾಥ್ ನೀಡಿದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿ ಪರ ವಿರುದ್ಧ ಹೋರಾಟ ದಿನೇ ದಿನೇ ತೀವ್ರ ರೂಪ ತಾಳುತ್ತಿದೆ. ನಾ ಕೊಡೆ ನೀ ಬಿಡೆ ಎಂಬಂತೆ ರೈತರಲ್ಲಿಯೇ ಪರ ವಿರುದ್ಧದ ಹೋರಾಟ ನಡೆಯುತ್ತಿದ್ದು, ಕೈಗಾರಿಕಾ ಪ್ರದೇಶಕ್ಕೆ ಭೂಸ್ವಾಧೀನ ಬೆಂಬಲಿಸಿ ಚಿಂತಾಮಣಿಯ ರೈತರು ಇಂದು ಹೋರಾಟದಲ್ಲಿ ಭಾಗವಹಿಸಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಯುತ್ತಿರುವ ಅನಿರ್ದಿಷ್ಟ ಧರಣಿ ಬೆಂಬಲಿಸಿ ರೈತ ಮುಖಂಡರು ಇಂದು ಹೋರಾಟದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಕದಿರೇಗೌಡ ಮಾತನಾಡಿ, ಜಂಗಮಕೋಟೆ ಬಳಿ ಸಾವಿರಾರು ಎಕರೆ ಜಮೀನನ್ನು ಸರ್ಕಾರ ವಶಕ್ಕೆ ಪಡೆದುಕೊಂಡು ಕೈಗಾರಿಕೆ ಸ್ಥಾಪನೆ ಮಾಡಲು ಮುಂದಾಗಿದ್ದು, ಅಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು ಹಾಗೂ ರೈತರು ಉಳಿಯಬೇಕು. ಕೆಲ ಬಲಾಢ್ಯರು ಕೈಗಾರಿಕೆಗಳು ಸ್ಥಾಪನೆಗೆ ವಿರೋಧ ಮಾಡುತ್ತಿರುವುದು ಸರಿಯಲ್ಲ. ಕೈಗಾರಿಕೆಗಳ ಸ್ಥಾಪನೆಯಾದರೆ ರೈತರ ಮಕ್ಕಳಿಗೆ ಉದ್ಯೋಗ ಸಿಗುತ್ತದೆ ಎಂದು ಹೇಳಿದರು. ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಹಾಗೆ ಶಿಡ್ಲಘಟ್ಟ ಜನಪ್ರಿಯ ಶಾಸಕರಾದ ರವೀಣ್ಣವರು ನಮ್ಮ ರೈತರ ಬೇಡಿಕೆನ ನಾವು ಮೊದಲೇ ಒಂದು ಬೇಡಿಕೆ ಇಟ್ಟಿದ್ವಿ, ನೀರಾವರಿ ಪ್ರದೇಶನ ಹೊರತುಪಡಿಸಿ ಕೈಗಾರಿಕೆ ಸ್ಥಾಪನೆ ಮಾಡಿ ಅಂತ. ಏನು ನೀರಾವರಿ ಪ್ರದೇಶ 491 ಎಕರೆ ಬಿಟ್ಟಿದ್ದಾರೆ. ಅವ್ರಿಗೆ ನಮ್ಮ ಸಾಮೂಹಿಕ ಸಂಘಟನೆಯಿಂದ ಅವ್ರು ಧನ್ಯವಾದಗಳು ಹೇಳ್ತಾ, ನಮ್ಮ ರೈತರು ಏನು ನೀರಾವರಿ ಬಿಟ್ಕೊಟ್ಟಿದ್ದಾರೋ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಆಗಲೇ ಈ ತಕ್ಷಣ ನಮಗೆ ಅವ್ರ ಕೈಗಾರಿಕೆಗಳಾಗಲೇಬೇಕು. ಆದ್ದರಿಂದ ನಾವು ಚಿಡ್ಲಘಟ್ಟ ಸಹೋದರರಿಗೆ ಬೆಂಬಲವನ್ನು ವ್ಯಕ್ತಪಡಿಸೋದು, ಈ ಬೆಂಬಲ ವ್ಯಕ್ತಪಡಿಸೋದಕ್ಕೆ ಚಿಂತಾಮಣಿ ತಾಲೂಕಿಂದ ಹೋಗ್ತಾ ಇದ್ದೀವಿ. ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಕಳೆದ 45 ವರ್ಷಗಳಿಂದ ಸರ್ಕಾರಿ ಖಾಸಗಿ ಜಮೀನುಗಳಲ್ಲಿ ಸುಮಾರು 13,000ಕ್ಕೂ ಹೆಚ್ಚು ಜನರು ಅನಧಿಕೃತವಾಗಿ ವಾಸ ಮಾಡುತ್ತಿದ್ದು, ಅವರಿಗೆ ಮುಂದಿನ 1 ವರ್ಷದ ಅವಧಿಯಲ್ಲಿ 80,000 ಮಂದಿಗೆ ಶಾಶ್ವತ ಭದ್ರತೆ ಒದಗಿಸಿ ಅವರ ಮನೆ ಬಾಗಿಲಿಗೆ ಈ ಸ್ವತ್ತು ನೀಡುವ ಅಭಿಯಾನ ನಡೆಸುತ್ತಿರುವುದಾಗಿ ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿದರು. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಕುಂದುಕೊರತೆ ಆಲಿಸಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಶಿಡ್ಲಘಟ್ಟ ತಾಲೂಕಿನಲ್ಲಿ ಕಳೆದ 50 ವರ್ಷಗಳಿಂದ 13,000ಕ್ಕೂ ಹೆಚ್ಚು ಜನ ಸರ್ಕಾರಿ ಮತ್ತು ಖಾಸಗಿ ಜಮೀನಿನಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ. ಅವರಿಗೆ ಯಾವುದೇ ಭದ್ರತೆ ಇಲ್ಲದಂತಾಗಿದೆ. ಜಿಲ್ಲೆಯಲ್ಲಿ 80,000 ಮಂದಿ ಇದ್ದು, ಅವರಿಗೆ ಕಂದಾಯ ಗ್ರಾಮದ ಮೂಲಕ ಅಳತೆ ಕಾರ್ಯವನ್ನು ನಡೆಸಿ ಕಂದಾಯ ಇಲಾಖೆಗಳ ಮಾರ್ಗಸೂಚಿಗಳನ್ವಯ ಶಾಶ್ವತ ದಾಖಲೆಗಳನ್ನು ಒದಗಿಸಿ ಅವರ ಮನೆ ಬಾಗಿಲಿಗೆ ಈ ಸ್ವತ್ತು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಹಂಡಿಗನಾಳ, ತಾತಹಳ್ಳಿ ಮತ್ತು ಹನುಮಂತಪುರ ಗ್ರಾಮಗಳಿಗೆ ಭೇಟಿ ನೀಡಿದ್ದು, ಇದೊಂದು ದಾಖಲೆಯ ಕಾರ್ಯಕ್ರಮ ಆಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ತಾಲೂಕಿನ 42 ಕಂದಾಯ ವೃತ್ತಗಳಲ್ಲಿ ಪೌತಿಕಾತೆ ಅಭಿಯಾನ ಚುರುಕುಗೊಳಿಸಲು ಈಗಾಗಲೇ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ಜಿಲ್ಲೆಯಲ್ಲಿ ಸುಮಾರು 2.5 ಲಕ್ಷ ಆರ್ಟಿಸಿ ಖಾತೆದಾರರು ಹೊಂದಿದ್ದಾರೆ.
ಕುಟುಂಬದ ಸದಸ್ಯರು ಸೌಹಾರ್ದತೆಯಿಂದ ಇತ್ಯರ್ಥ ಮಾಡಿಕೊಂಡ್ರೆ ನೋಂದಣಿ ಕಾರ್ಯ ಮಾಡಿಕೊಳ್ಳಲಾಗುತ್ತದೆ. ಇಲ್ಲದಿದ್ದ ಪಕ್ಷದಲ್ಲಿ ಜಂಟಿ ಖಾತೆ ಮಾಡಲಾಗುವುದು. ಮುಂದಿನ 6 ತಿಂಗಳ ಅವಧಿಯಲ್ಲಿ ಅಭಿಯಾನದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಪತಿಯ ದೂರು ಹಿನ್ನೆಲೆ ಠಾಣೆಗೆ ಬಂದಿದ್ದ ಪತ್ನಿ ಹಾಗೂ ಅಣ್ಣನ ಮೇಲೆ ಗಂಡ ಸೇರಿದಂತೆ ಪೊಲೀಸರು ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿಬಂದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಮೂಲದ ಪ್ರಿಯಾಂಕಾ ಎಂಬ ಮಹಿಳೆ ಕೋಲಾರ ಮೂಲದ ಹರೀಶ್ ಎಂಬ ವ್ಯಕ್ತಿಯ ಜೊತೆ ಮದುವೆಯಾಗಿದ್ದು ಕೌಟುಂಬಿಕ ಕಲಹಗಳ ಕಾರಣ ಇಬ್ಬರು ದೂರವಿದ್ದರು. ನಿನ್ನೆ ಹರೀಶ್ ತನ್ನ ಪತ್ನಿಯ ವಿರುದ್ಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ದೂರಿನ ಹಿನ್ನೆಲೆ ಠಾಣೆಗೆ ಬಂದಿದ್ದ ಪತ್ನಿ ಪ್ರಿಯಾಂಕಾ ಹಾಗೂ ಈಕೆಯ ಅಣ್ಣನ ಮೇಲೆ ಪತಿ ಹರೀಶ್ ಹಲ್ಲೆ ಮಾಡಿದ್ದಾನೆ ಎಂದು ಪ್ರಿಯಾಂಕಾ ದೂರಿದ್ದಾಳೆ. ಇದೇ ವೇಳೆ ಪೊಲೀಸರು ನಮ್ಮ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಆರೋಪಿಸಿ ಪ್ರಿಯಾಂಕಾ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಸರ್, ನಿನ್ನೆ ದಿನ ರಾಜು ಸರ್ ಅನ್ನೋರು ನಮ್ಮ ಮನೆ ಹತ್ರ ಬಂದಿದ್ರು. ಬೆಳಗ್ಗೆ ನಿಮ್ಮ ಯಜಮಾನರು ಗಂಡ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಂದು ನೀವು ಪೊಲೀಸ್ ಸ್ಟೇಷನ್ ಹತ್ರ ಬಂದು ಮಾತಾಡಿ ಅಂತ ಹೇಳಿದ್ರು. ನಾವು ಅದೇ ಪ್ರಕಾರವಾಗಿ ನಾನು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ ಹೋಗಿದ್ವು. ಹೋದಾಗ ಅಲ್ಲಿ ನಮ್ಮ ಗಂಡನೂ ಬಂದಾಗ ಅಲ್ಲಿದ್ದ ಪೊಲೀಸವರು ನಮ್ಮ ಗಂಡನ ಕರ್ಕೊಂಡೋಗಿ ರೂಮಲ್ಲಿ ಲಂಚ ಇಸ್ಕೊಂಡ್ರು. ನಾನು ಅದನ್ನು ಕೇಳಿದೆ. ಅವಾಗ ಕೇಳಿಲ್ಲ, ಆಮೇಲೆ ಲಾಸ್ಟಲ್ಲಿ ಕೇಳಿದ್ದು ಎಲ್ಲ ಮಾತಾಡಿದ್ದ. ಅವ್ರೇನು ಮಾತಾಡಿಲ್ಲ ನಮ್ಮನ್ನು ಫಸ್ಟು. ಆಮೇಲೆ ಈಚೆ ಬಂದಾಗ ನಮ್ಮ ಗಂಡ ನಮ್ಮ ಅಣ್ಣನ ಹೊಡೆದ್ರು. ಏನೋ ನಿಂದು ಜಾಸ್ತಿ ಆಯಿತು ಹಾಗೆ ಹೀಗೆ ಅಂತ ಮಾತಾಡಿದ್ರು. ಅವಾಗ ನಮ್ಮ ಗಂಡನ ನಮ್ಮ ಅಣ್ಣನ ಕತ್ತಿ ಚೆನ್ನಾಗಿ ಇದು ಮಾಡಿಬಿಟ್ಟು ಹತ್ತಿರ ಬಿಹೇವ್ ಮಾಡ್ದ. ಅವಾಗ ನಾನು ನಮ್ಮ ಅಣ್ಣನ ಹೊಡೆದಾಗ ನನ್ನ ಕಾಲಲ್ಲಿದೆ ಚೊಪ್ಪೆಯಲ್ಲಿ ಒಂದೇಟ್ ಹಾಕಿದೆ. ಅವಾಗ ನನ್ನ ಕೆಳಗಡೆ ಬೀಳಿಸ್ಬಿಟ್ಟು ಕಾಲಲ್ಲೆಲ್ಲ ಒದ್ದು ಇದು ಮಾಡಿದ್ರು. ಆಮೇಲೆ ಪೊಲೀಸವರು ನನ್ನನ್ನು ಹೊಡೆದ್ರು. ಅಲ್ಲೇ ಈಚೆನೆ ಹೊಡೆದ್ರು. ಒಳಗೆ ಕರ್ಕೊಂಡು ಬಂದು ಕೆಟ್ಟ ಮಾತಲ್ಲೆಲ್ಲ ಬೇಯಿಸಿ ಅದೆಲ್ಲ ಮಾತಾಡ್ತಾರೆ, ಕೆಟ್ಟದಾಗೆಲ್ಲ ಮಾತಾಡಿದ್ರು. ಅವ್ರು ಪೊಲೀಸವರ ಇಲ್ಲದ್ರೆ ಏನೋ ಗೊತ್ತಾಗಲ್ಲ, ಒಳ್ಳೆ ರೋಡಿಗಳ ಥರ ಬಿಹೇವ್ ಮಾಡಿದ್ರು ಸರ್. ನೆಂಜಲೆಲ್ಲ ಮಕ್ಕದ ಮೇಲೆ ಹೋಗ್ದು, ಬಟ್ಟೆಗಳೆಲ್ಲ ಕಿತ್ತು, ಕೂದಲೆಲ್ಲ ಕಿತ್ಬಿಟ್ಟು ತುಂಬ ಕೆಟ್ಟದಾಗಿ ಬಿಹೇವ್ ಮಾಡಿದ್ರು. ವುಮೆನ್ಸ್ ಅಲ್ಲ ಸರ್, ಜೆಂಟ್ಸ್. ಹೌದು ಸರ್. FIR ನನಗೆ ಅವ್ರ ಹೆಸರು ಗೊತ್ತಿಲ್ಲ. FIR ಮಾಡಿಬಿಟ್ಟು ನಿನ್ನನ್ನು ಇದರಲ್ಲಿ ಓಡಿಸಿ ಇದು ಮಾಡ್ತೀನಿ, FIR ಮಾಡಿ ಬುಕ್ ಮಾಡಿ ಜೈಲಲ್ಲಿ ಹಾಕ್ತೀನಿ, ರಿಮೈಂಡ್ ಎತ್ತೀನಿ ಅಂತೆಲ್ಲ ಬೆದರಿಸ್ತಾರೆ ಸರ್. ಬೆನ್ನ ಮೇಲೆ ಕತ್ತ ಮೇಲೆ ಎಲ್ಲ ಹೊಡೆದಿದ್ರು. ಹಲ್ಲೆ ಸಂಬಂಧ ಠಾಣೆಯ ಸಿಸಿ ದೃಶ್ಯಾವಳಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. 10ನೇ ವರ್ಷದ ಶ್ರೀರಾಮಕೋಟಿ ಜಪಯಜ್ಞ. ಶ್ರೀರಾಮನವಮಿ ಪ್ರಯುಕ್ತ ಚಿಕ್ಕಬಳ್ಳಾಪುರದ ದಿನ್ನೆ ಹೊಸಹಳ್ಳಿ ರಸ್ತೆಯ ಬಯಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ರಾಮಕೋಟಿ ಜಪಯಜ್ಞ ಸ್ತಾಹ. ಮಾರ್ಚ್ 28ರಿಂದ ಏಪ್ರಿಲ್ 4ರವರೆಗೆ ಕಾರ್ಯಕ್ರಮ. 2 ತಾಲೂಕುಗಳ ಗಡಿ ಸಂಘರ್ಷಕ್ಕೆ ಬಲಿಯಾಯಿತು ಗ್ರಾಮದ ರಸ್ತೆ ಅಭಿವೃದ್ಧಿ. ಗುಡಿಬಂಡೆ ತಾಲೂಕಿನ ಕಮ್ಮಡಿಕೆ ಗ್ರಾಮದ ರಸ್ತೆ ಹದಗೆಟ್ಟು ದಶಕಗಳು ಕಳೆದರೂ ದುರಸ್ತಿ ಇಲ್ಲ. ಅಧಿಕಾರಿಗಳ ಜವಾಬ್ದಾರಿತನಕ್ಕೆ ಗ್ರಾಮಸ್ಥರ ನರಕಯಾತನೆ. ಮಗನ 3ನೇ ಮದುವೆಯೇ ಕಂಟಕವಾಯಿತು ತಾಯಿಗೆ. ತಂಗಿಯ ಸುಳಿವು ನೀಡುವಂತೆ ಅಣ್ಣಂದಿರ ಒತ್ತಾಯ. ಸುಳಿವು ನೀಡದ ಅತ್ತೆಯ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಕಿರಾತಕರು. ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಸಾವು. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.